ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇವತ್ತು ನೋಡ್ತಾ ಇದ್ದೀರೋ ಅಂಥವ್ರು ಹೋಗ್ಬಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹಾಸ್ಟೆಲ್ ಇದ್ದೆ. ಸೊ ಹೇರ್ ಕೇರ್, ಫೇಸ್ ಕೇರ್ ಮತ್ತು ಬಾಡಿ ಕೇರ್ ಏನು ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಮನೆಗೆ ಬಂದಿದ್ದೀನಿ. ಸೊ ಈ ಮೂರನ್ನು ಈ ಒಂದು ಲಾಗಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ಸೊ ಹೇರ್ ಪ್ಯಾಕ್ನ ಏನೆಲ್ಲ ಹಾಕ್ತೀನಿ, ಹಾಗೆ ಫೇಸ್ಗೆ ಏನೆಲ್ಲ ಮಾಡ್ತೀನಿ, ಹಾಗೆ ಬಾಡಿಗೆ ಈ ಒಂದು ಸ್ಕ್ರಬ್ ರೀತಿಲಿ ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಹಿಂದಿನ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದೀರಾ. ವೆಯ್ಟ್ ಗೇನ್ ಬಗ್ಗೆನೂ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ನಾನು ಅದನ್ನು ಒಂದು ಮೊಟ್ಟೆದನ್ನ ಹಾಕಿದೆ. ಸೊ ಒಬ್ಬರಿಗೆ ಮೊಟ್ಟೆ ಅಂದರೆ ಆಗಲ್ಲ, ಅಂದರೆ ಬೇಯಿಸ್ಕೊಂಡು ತಿನ್ನೋಕ್ಕಾಗುತ್ತೆ. ಸೊ ಹಸಿದು ಕುಡಿಯೋಕ್ಕಾಗಲ್ಲ, ಅಂಥವ್ರಿಗೆ ಇನ್ನೊಂದು ಕೂಡ ಒಂದು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಮಾಡ್ತೀನಿ. ಸೊ ಇವತ್ತಿನ ಲಾಗಲ್ಲಿ ನಮ್ಮ ಹೇರ್ ಕೇರು ಮತ್ತು ನಮ್ಮ ಫೇಸ್ ಕೇರ್ ಹಾಗೆ ನಮ್ಮ ಬಾಡಿದು ಕೇರ್ನ ಯಾವ ರೀತಿ ಎಲ್ಲ ಮಾಡ್ಕೋಬೋದು, ನಮ್ಮ ಮನೆಯಲ್ಲಿ ಅಡುಗೆ ರೂಮಲ್ಲಿ ಬರೀ ಸಿಗುವಂಥ ಐಟಮಲ್ಲಿ ಮಾಡ್ಕೋಬೋದು. ಹೇರ್ ಪ್ಯಾಕ್ ಒಂದು ಹೊರಗಡೆ ಸುತ್ತಮುತ್ತದಲ್ಲಿ ಸಿಗುವಂಥದ್ರಲ್ಲೇ ಮಾಡ್ಕೋಬೋದು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಹೇರ್ ಕೇರ್ ಬನ್ನಿ, ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಹಾಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದೇ ರೀತಿ ನೀವು ಖಾರ ಐಟಮ್ ಮಾಡಿರಬಾರ್ದು. ಸೊ ಸಪ್ರೇಟಾಗಿ ಒಂದು ಚಿಕ್ಕದಾಗಿರೋ ಮಿಕ್ಸಿ ಜಾರ್ ಬಂದಿರುತ್ತೆ. ಸೊ ಅದನ್ನು ನೀವು ಇಟ್ಕೊಂಡು ಮಾಡ್ಕೊಬೇಕು. ಇವಾಗ ನೀಟಾಗಿ ತೊಳೆದಿರೋವಂಥ ದಾಸವಾಳದ ಎಲೆ, ಇದನ್ನ ನೀಟಾಗಿ ತೊಳ್ಕೊಬೇಕು. ಇದು ಯಾವುದು ದಾಸವಾಳದ ಎಲೆ ಅಂದರೆ ಈ ಕೆಂಪುದು ಹೂವು ಬರುತ್ತಲ್ಲ, 5 ಎಳೆದು ಅದರದ್ದು. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದ್ರದ್ದು ಕೂಡ ಹಾಕೊಬೋದು. ಯಾವುದೇ ರೀತಿ ದಾಸವಾಳ ಎಲೆನೂ ಕೂಡ ನೀವು ಹಾಕೊಬೋದು. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಬೇಕು, ನೀರನ್ನ ಫುಲ್ ಹಿಂಡಿಬಿಟ್ಟು. ಇದು ಅಗಸೆ ಬೀಜ ಜೆಲ್ಲು. ಇದನ್ನ ನಾನು ಒಂದು 2 ಲೋಟ ಅಷ್ಟು ನೀರಿಗೆ ಒಂದು 2 ಸ್ಪೂನ್ ಅಷ್ಟು ಅಗಸೆ ಬೀಜನ ಹಾಕೊಂಡ್ಬಿಟ್ಟು ನೀಟಾಗಿ ಕುದಿಸ್ಕೊಂಡೆ, ಬಾಯ್ಲ್ ಮಾಡ್ಕೊಂಡೆ 1 ಲೋಟ ಆಗೋ ತನಕ. 1 ಲೋಟ ಆದಮೇಲೆ ನೀವು ಬಿಸಿ ಇರ್ಬೇಕಾದ್ರೆ ಅದನ್ನ ಸೋಸ್ಕೋಬೇಕು. ಇಲ್ಲಾಂದ್ರೆ ಅದು ತಣ್ಣಗಾದ್ಮೇಲೆ ನೀವು ಸೋಸ್ಕೊಳಕ್ ಹೋದ್ರೆ ಅದು ಜೆಲ್ಲಿ ಇರುತ್ತೆ. ಸೊ ಸೋಸೋದ್ರಲ್ಲಿ ಅದು ಬರಕ್ಕೆ ಆಗಲ್ಲ. ನೀವು ಹಾಗೆ ಕೂಡ ಅಗಸೆ ಬೀಜ ಏನಿದೆ ಅದನ್ನು ಕೂಡ ಹಾಕೋಬಹುದು. ಸೊ ಅದ್ರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಸೋಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂತ ಗ್ರೈಂಡ್ ಮಾಡ್ತಾ ಬರ್ಬೇಕು. ಈ ಥರ ಜೆಲ್ಲಿ ಆಗಿರುತ್ತೆ, ನೀವೇ ನೋಡ್ಬೋದು ಈ ಥರ. ಅದಕ್ಕೆ ಬಿಸಿ ಇದ್ದಾಗಲೇ ಸೋಸ್ಕೊಂಡ್ರೆ ಈ ಥರ ಆಗಿರಲ್ಲ, ನೀರು ಟೈಪಲ್ಲೇ ಇರುತ್ತೆ. ತಣ್ಣಗಾದ್ಮೇಲೆ ಈ ಥರ ಜೆಲ್ಲಿಗೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಇವಾಗ ಪೇಸ್ಟ್ ಮಾಡೋಣ, ಫುಲ್ಲು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಆಗಿದೆ, ರೆಡಿ ಆಗಿದೆ, ತೋರಿಸ್ತೀನಿ. ಈ ಥರ ಜೆಲ್ಲಿಯಾಗಿ ಬರುತ್ತೆ. ಸೊ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ಜೆಲ್ಲಿ ಥರ ಬರುತ್ತೆ. ಈ ಥರ ತುಂಬ ನೈಸಾಗಿ ಇದು ಮಾಡ್ಕೊಬೇಕು. ನನ್ನ ಏರಿಕೆ ಇಷ್ಟು ಸಾಕು, ಒಂದು ಬೌಲ್ ಅಷ್ಟು. ಸೊ ನಿಮ್ದು ಲೆಂತಿ ಆಗಿದೆ ಅಂದರೆ ನಾನು ಒಂದು 20 ಎಲೆ ಹಾಕ್ಕೊಂಡಿದ್ದೀನಿ. ನಿಮ್ದು ಇನ್ನೂ ತುಂಬ ಲೆಂತಿ ಆಗಿದೆ ಅಂದರೆ ಒಂದು 40ರಿಂದ ಒಂದು 50 ಎಲೆ ಹಾಕ್ಕೊಳ್ಳಿ. ಸೊ ಇದು ರೆಡಿ ಆಗಿದೆ. ಸೊ ಹೇರಿಗೆ ಅಪ್ಲೈ ಮಾಡೋಣ. ಒಂದು ರೌಂಡ್ ನೀಟಾಗಿ ತಲೆ ಬಚ್ಕೊಬೇಕು. ಸೊ ಈ ಪೇಸ್ಟ್ನ ನೀಟಾಗಿ ಈ ಥರ ಭಾಗ ಮಾಡಿ ಅಪ್ಲೈ ಮಾಡ್ತಾ ಹೋಗಬೇಕು. ತುಂಬ ಹೇರ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ, ನಾನೊಂದು 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿ ಗ್ರೋತ್ ಆಗ್ತಿದೆ. ಈ ಥರ ನೀಟಾಗಿ ಫುಲ್ ಹೇರ್ ಫುಲ್ಲು ಅಪ್ಲೈ ಮಾಡ್ತಾ ಹೋಗಬೇಕು. ಯಾರು ಸಪೋರ್ಟಿಂಗ್ ಇದ್ದರೆ ಅಪ್ಲೈ ಮಾಡಿಸ್ಕೊಳ್ಳಿ. ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ತಲೆಗೂ, ತಲೆ ಕೂದಲಿಗೂ, ತಲೆ ಬುಡಕ್ಕೂ ನೀಟಾಗಿ ಅಪ್ಲೈ ಮಾಡಿ ಈ ಥರ ಒಂದು ತುರುಬ ಹಾಕ್ಕೊಂಡು ಒಂದು 2 ಅವರ್ಸ್ ಬಿಟ್ಟು ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರು ಸ್ಮೂತು, ಸಿಲ್ಕಿ ಆಗಿ ಸ್ಟ್ರೈಟ್, ಯಾರ್ದೆಲ್ಲ ಕರ್ಲಿ ಇದೆಯೋ ಸ್ಟ್ರೈಟ್ ಆಗೋಕ್ಕೆ ಟ್ರೈ ಆಗುತ್ತೆ. ಈ ಥರ ಒಂದು ತುರುಬ ಹಾಕ್ಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ನೀಟಾಗಿ, ತುಂಬ ಬಿಸಿನೀರಲ್ಲೂ ವಾಶ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ತಣ್ಣೀರಲ್ಲೂ ವಾಶ್ ಮಾಡೋಕ್ಕೆ ಹೋಗ್ಬೇಡಿ, ಮೀಡಿಯಮ್ ಬಿಸಿನೀರಲ್ಲಿ ವಾಶ್ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಲೆಮನ್ನ ಹಿಂಡ್ಬಿಟ್ಟು ಸ್ಟೀಮ್ನ ತೊಗೊಬೇಕು. ಅರ್ಧ ಹಿಂಡಿದ್ದೀನಿ, ಇನ್ನು ಅರ್ಧ ಹಿಂಡ್ಕೊಳ್ಳೋಣ. ನೀರು ಕುದೀತಾ ಇರಬೇಕು. ಆವಾಗ ಇಳಿಸ್ಕೊಂಡಿದ ತಕ್ಷಣ ನಿಂಬೆಹಣ್ಣ ಹಿಂಡ್ಕೊಂಡು ಈ ಥರ ಸ್ಟೀಮ್ ತೊಗೋಬೇಕು. ಈ ಥರ ಸ್ಟೀಮ್ ತೊಗೊಳೋದ್ರಿಂದ ನಮ್ಮಲ್ಲಿ ಏನು ಓಪನ್ ಪೋರ್ಸ್ ಇದೆಯೋ ಅದೆಲ್ಲ ಓಪನ್ ಆಗುತ್ತೆ.
ಆಮೇಲೆ ನಾವೊಂದು ಫೇಸ್ ಪ್ಯಾಕ್ ಹಾಕಿದಾಗ ನೀಟಾಗಿ ಕೂರುತ್ತೆ ಮತ್ತು ಓಪನ್ ಪೋರ್ಸ್ನ ತುಂಬ ಚೆನ್ನಾಗಿ ಕ್ಲೋಸ್ ಮಾಡ್ತಾ ಬರುತ್ತೆ. ಅಂದರೆ ತುಂಬ ಯಾರ್ದು ತುಂಬ ಲಾರ್ಜ್ ಓಪನ್ ಪೋರ್ಸ್ ಇರುತ್ತೋ ಅಂಥವ್ರು ಈ ಥರ ಮಾಡ್ತಾ ಬಂದರೆ ಡೈಲಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಓಪನ್ ಪೋರ್ಸ್. ಹಾಗೆ ನಮ್ಮ ಫೇಸ್ ತುಂಬ ಗ್ಲೋ ಆಗಿ ಕಾಣುತ್ತೆ. ಏಕೆ ಅಂದರೆ ಈ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಫೇಸಿಗೆ ತುಂಬ ಗ್ಲೋ ಕೊಡ್ತಾ ಹೋಗುತ್ತೆ. ಹಾಗೆ ನಮ್ಮ ಫೇಸಿಗೆ ಅದೊಂಥರ ಮಾಯ್ಶ್ಚರೈಸ್ ಥರನೇ ಅನಿಸ್ಬೋದು. ಸೊ ಅಷ್ಟು ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಈ ಥರ ಸ್ಟೀಮನ್ನ ತೊಗೊಂಬಿಟ್ಟು ಫೇಸಿಗೆ ಒಂದು ಫೇಸ್ ಪ್ಯಾಕ್ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ನಮ್ಮ ಫೇಸಿಗೆ ಹಾಕ್ತಾ ಹೋಗುತ್ತೆ. ಸೊ ನೀವು ಯಾವುದೇ ರೀತಿ ಒಂದು ಫೇಸ್ ಪ್ಯಾಕ್ ಹಾಕ್ತೀನಿ ಅಂದರೆ ಈ ಥರ ಒಂದು ಸ್ಟೀಮ್ನ ತೊಗೊಂಬಿಟ್ಟು ಆನಂತರ ಒಂದು ಟಿಶ್ಯೂ ಇಲ್ಲ ಕಾಟನ್ ಬಟ್ಟೆ ನೀಟಾಗಿ ಒರೆಸ್ಕೊಂಬಿಟ್ಟು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳಿ. ಸ್ಟೀಮ್ ತೊಗೊಳೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು. ವಾಶ್ ಆದಮೇಲೆ ನೀಟಾಗಿ ಒರೆಸ್ಕೊಂಡು ಆಮೇಲೆ ಸ್ಟೀಮ್ ತೊಗೊಳ್ತಾ ಬನ್ನಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಸ್ಕ್ರಬ್ಗೆ ಟೊಮೊಟೊ ತೊಗೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಒಂದು ಸ್ಕಿನ್ನು ಸನ್ಬರ್ನ್ ಆಗಿರ್ಬೋದು, ಮತ್ತು ಸ್ವಲ್ಪ ಸ್ಕಿನ್ನಲ್ಲಿ ಡರ್ಟಿ ಆ ಥರ ಎಲ್ಲ ಕೂತಿರ್ಬೋದು, ಅದು ಕೂಡ ಹೋಗುತ್ತೆ, ರಿಮೂವ್ ಆಗುತ್ತೆ. ಮತ್ತು ಸನ್ಬರ್ನ್ ಯಾರಿಗೆಲ್ಲಾಗಿದೆ ಅದ್ರ ಕೂಡ ರಿಮೂವ್ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ಓಪನ್ ಪೋರ್ಸ್ ಇರುತ್ತೆ, ಅದು ಕೂಡ ನೀಟಾಗಿ ಕ್ಯೂರ್ ಆಗ್ತಾ ಬರುತ್ತೆ. ಸೊ ಈ ಥರ ಒಂದು ಸಕ್ಕರೆಯನ್ನು ತೊಗೊಂಡು ಅದಕ್ಕೆ ಅರ್ಧ ಟೊಮೊಟೊ ಕಟ್ ಮಾಡಿ ಟೊಮೊಟೊನ ಡಿಪ್ ಮಾಡಿಬಿಟ್ಟು ಆ ಸಕ್ಕರೆನ ಹಾಕ್ಕೊಂಡು ಈ ಥರ ಸ್ಕ್ರಬ್ ಮಾಡ್ತಾ ಬನ್ನಿ. ಇದನ್ನು ನೀವು ಡೈಲಿ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ನು ತುಂಬ ಬ್ರೈಟಾಗಿ ಕಾಣಿಸ್ತಾ ಹೋಗುತ್ತೆ. ಮತ್ತು ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅಂಥವರು ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಂಬಿಟ್ಟು ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ. ತುಂಬ ದಪ್ಪ ಇರೋ ಸಕ್ಕರೆಯಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಪಿಂಪಲ್ಸು ಹೊಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಕ್ಕರೆನ ಪುಡಿ ಮಾಡ್ಕೊಂಡು ಸ್ಕ್ರಬ್ ಮಾಡಿ, ಏನೂ ಆಗೋಲ್ಲ. ಏನು ಫೇಸಲ್ಲಿ ಪಿಂಪಲ್ಸ್ ಆ ಥರ ಏನೂ ಇರೋಲ್ಲ ಅನ್ನೋರು ಈ ಥರ ದಪ್ಪ ಸಕ್ಕರೆನೇ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿ, ಏನಾಗಲ್ಲ. ಸ್ವಲ್ಪ ಸ್ಮೂತಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ, ತುಂಬ ರಫಾಗಿ ಮಾಡೋಕ್ಕೆ ಹೋಗಬೇಡಿ. ಈ ಥರ ಒಂದು 10 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ಒಂದು ಫೇಸ್ ಪ್ಯಾಕ್ ಹಾಕಿದ್ರಿ ಅಂದರೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಬೋಣ ಬನ್ನಿ. ಇವಾಗ ಒಂದು ಬೌಲಿಗೆ ಒಂದು ಪ್ಯಾಕ್ ಹಾಕೋಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ತಂಬಲ್ಲಾದರೂ ಆಯಿತು, ಕಾಯಿಸಿರೋ ಹಾಲಾದರೂ ಆಯಿತು, ಒಟ್ಟು ತಣ್ಣಗಿರೋ ಹಾಲನ್ನ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ 1/4 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಬೇಕು. ನೀಟಾಗಿ ಒಂದು ಪ್ಯಾಕ್ ರೀತಿ ರೆಡಿ ಮಾಡಿಕೊಂಡು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಇವಾಗ ಇದು ಫುಲ್ಲು ನೀಟಾಗಿ ಮಿಕ್ಸ್ ಆಗಿದೆ. ಸೊ ಫೇಸಿಗೆ ಅಪ್ಲೈ ಮಾಡೋಣ. ತುಂಬ ಚೆನ್ನಾಗಿ ವೈಟ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೂ ಕೂಡ ಇದನ್ನು ರಿಮೂವ್ ಆಗುತ್ತೆ ಸ್ಕ್ರಬ್ ಮಾಡ್ತೀವಲ್ಲ. ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡಬೇಕು. ಐಬ್ರೋಗೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಹಾಗೆ ಯಾರೆಲ್ಲ ಫಂಕ್ಷನಿಗೆ ಹೊರಡ್ತೀರೋ, ಅಂದರೆ ಮಾರ್ನಿಂಗ್ ಹೋಗಲೇಬೇಕು ಅನ್ನೋದು ಒಂದಿರುತ್ತೆ. ಸೊ ಹಿಂದಿನ ದಿನ ಗೊತ್ತಿರಲ್ಲ, ಸೊ ಅರ್ಜೆಂಟಾಗಿ ಬೆಳಗ್ಗೆನೇ ಗೊತ್ತಾಗುತ್ತೆ. ಸೊ ಅಂಥವರಿಗೆ ಸಲೂನಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಈ ಥರ ಬೇಗನೆ ರೆಡಿಯಾಗುವಂಥ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ತುಂಬ ಬ್ರೈಟ್ ಮತ್ತು ಶೈನಿಯಾಗಿ ಒಂದೇ ವಾಶಿಗೆ ಅಷ್ಟು ಚೆನ್ನಾಗಿ ವೈಟ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿ. ಯಾರಿಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ತುಂಬ ಇದೆಯೋ ಅಂಥವ್ರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಒಂದೇ ವಾಶಿಗೆ ಒಂದು ಚೂರು ಕೂಡ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಒಂದು ಚೂರು ಇರೋಲ್ಲ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡಿ, ಸ್ಕ್ರಬ್ ರೀತಿಯಲ್ಲೇ ಅಪ್ಲೈ ಮಾಡಿ, ಸ್ಕ್ರಬ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸು. ಆಮೇಲೆ ಫುಲ್ ಡ್ರೈಗೆ ಹಾಕ್ಬಿಡಿ. ಫುಲ್ಲು ಡ್ರೈ ಆದಮೇಲೆ ಮತ್ತೆ ಒಂದು ಸಲ ನೀಟಾಗಿ ತಣ್ಣೀರನ್ನ ಮುಖಕ್ಕೆ ಚುಮ್ಮಿಸ್ಬಿಟ್ಟು ನೀಟಾಗಿ ಮತ್ತೆ ಇನ್ನೊಂದು ಸಲ ಸ್ಕ್ರಬ್ ಮಾಡಿ, ಫುಲ್ಲು ಡ್ರೈ ಆದಮೇಲೆ ಮತ್ತೆ ತಣ್ಣೀರನ್ನ ಒಂಚೂರು ಚಿಮ್ಮಿಸ್ಬಿಟ್ಟು ವಾಶ್ ಮಾಡಿ. ತುಂಬ ಚೆನ್ನಾಗಿ ಆಗುತ್ತೆ, ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಬಾಡಿ ಸ್ಕ್ರಬ್ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ ಅಂತ ಅಂದೆ. ಸೊ ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೇರ್ ಕೇರ್ ಆಗಲಿ ಫೇಸ್ ಕೇರ್ ಆಗಲಿ ಹಾಕಿದ್ದೀನಿ. ಒಂದು ಸ್ಕ್ರಬ್ ಆಗಲಿ, ಒಂದು ಸ್ಟೀಮ್ ಆಗಲಿ, ಒಂದು ಫೇಸ್ ಪ್ಯಾಕ್ ಆಗಲಿ ಎಲ್ಲದರೂ ಕೂಡ ಹಾಕಿದ್ದೀನಿ. ಸೊ ಇದನ್ನು ಟ್ರೈ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ.
ಸೊ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ತುಂಬ ಜನ ನಾನ್ ವೆಜ್ ಅಂದರೆ ಎಗ್ದು ಒಂದು ದಪ್ಪಗೆ ಡ್ರಿಂಕ್ ಹೇಳ್ಕೊಟ್ಟಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಡ್ರೈ ಫ್ರೂಟ್ಸ್ ಮತ್ತು ಆ ಥರ ಎಲ್ಲ ಒಂದು ಸೇರಿಸ್ಬಿಟ್ಟು ಒಂದು ಜ್ಯೂಸನ್ನ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಅದು ಒಂದೇ ಲಾಗಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಕಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಖಾಲಿಯಾಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಲಾಗಲ್ಲಂತೂ ಖಂಡಿತ ಮಾಡೇ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಬಾಯ್.